ನೋಡ್ರಿ ಮೇಡಮ್ ಅವರು 14 ರೂಪಾಯಿ ಬೆಕ್ಕಿನ ಮರಿಗೆ ಟಿಕೆಟ್ ತೆಗೆದಾರ ಇವರು. ಅವ್ರೇನೋ ಆದೇಶ ತೋರಿಸ್ತಾರಂತ, ತೋರಿಸಿದ ಮೇಲೆ ನಾ ರೊಕ್ಕ ಕೊಡ್ತೀನಿ ರೀ. ಇದನ್ನು ಸಾರ್ವಜನಿಕರು ನೋಡ್ಬೇಕಂತ ನನ್ನೊಂದು ವಿನಂತಿ. ನೀವು ಯಾರಾದರೂ ಇದು ನಿಜವಾಗಲೂ ಆದೇಶ ಇದ್ದಿದ್ದ ಕರೆ ಆತಂತಂದ್ರೆ ನೀವು ಯಾರು ಬೆಕ್ಕಿನ ಮರಿ ನಾಯಿ ಮರಿ ಒಯ್ಯಬಾರ್ದಂತ ನನ್ನದೊಂದು ವಿನಂತಿ ರೀ. ಈಗ ನಾ ಬಸ್ ಸ್ಟ್ಯಾಂಡ್ಗೆ ಹೋಗ್ತೀನಿ, ಮೇಡಮ್ ಅವ್ರು ನನಗೆ ಆದೇಶ ತೋರಿಸ್ತಾರ. ಈಗ ನಾನೊಂದು ಬೆಕ್ಕಿನ ಮರಿ ಒಯ್ಯಾಕುತ್ತಿದ್ದೆ ನಾನು. ನೋಡ್ರಿ ಬೆಕ್ಕಿನ ಮರಿ ಇದೆ, ಈ ಬೆಕ್ಕಿನ ಮರಿಗೆ ಬೆಕ್ಕಿನ ಮರಿಗೆ 14 ರೂಪಾಯಿ ಟಿಕೆಟ್ ಹಾಕ್ಯಾರ ಅವರು. ನಮ್ಮ ಮನೆಯೊಳಗೆ ಯಾರೋ ನೋಡ್ಕೊಳ್ಳೋರಿಲ್ಲ ಅಂತೇಳಿ ನಾನು ತೊಗೊಂಬಂದಿದ್ದೆ ಸಾಲಿಗೆ. ಯಾರು ನೋಡ್ಕೊಳ್ಳೋರಿಲ್ಲ ಅಂತೇಳಿ ನಾನು ನಮ್ಮ ಮಗ ಸಾಲಿ ಪ್ರವಾಸಕ್ಕೆ ಹೋಗ್ಯಾನ, ಹಿಂಗಾಗಿ ನೋಡ್ಕೊಳ್ಳೋರಿಲ್ಲ ಅಂತೇಳಿ ತೊಗೊಂಬಂದಿದ್ದೆ. ಆದರೆ ಮೇಡಮ್ ಅವರು ಇದಕ್ಕೆ ಟಿಕೆಟ್ ಹಚ್ಚಾರ್ರಿ, ಟಿಕೆಟ್ ಹಚ್ಚಾರ. ಅದು ಎಷ್ಟು ಕರೆ ಎಷ್ಟು ಸುಳ್ಳು ಅನ್ನೋದು ನಾ ಇವತ್ತು ಏನು ಮಾಡ್ತೀನಿ, ಬಸ್ ಸ್ಟ್ಯಾಂಡ್ಗೆ ಹೋಗ್ತೀನಿ ರೀ. ನಾ ಈಗ ಆಯ್ತಾಯ್ತು ನೋಡ್ರಿ, ಅದು ಬೆಕ್ಕಿನ ಮರಿ, ಇದು 7 ದಿವಸದ ಬೆಕ್ಕಿನ ಮರಿ ಐತ್ರಿ. ಇದಕ್ಕೆ 14 ರೂಪಾಯಿ ಟಿಕೆಟ್ ಹಚ್ಚಾರ ಮೇಡಮ್ ಅವರು. ಆದೇಶ ಕೇಳಿದ ಮೇಲೆ ನಾನು ತೋರಿಸ್ತೀನಿ ಅಂತ ಹೇಳ್ಯಾರ ಅವರು. ಅದಕ್ಕೆ ನೀವು ಯಾರಾದರೂ ಸಾರ್ವಜನಿಕರು ಬೆಕ್ಕು ನಾಯಿ ಒಯ್ದಿತ್ತಂದ್ರೆ ಎಚ್ಚರಿಕೆಯಿಂದ ಒಯ್ರಿ ಅಂತ ನನ್ನೊಂದು ವಿನಂತಿ ರೀ. ಈಗ ನನಗೆ ಗೊತ್ತಿದ್ದಿದ್ದಿಲ್ಲ, ತೊಗೊಂಬಂದಿನಿ ನಾನು. ಅವ್ರ ಆದೇಶ ತೋರಿಸಿದ ಮೇಲೆ ನಿಜವಾಗಲೂ ನಮಗೆ ನಾ ಏನು ಹೇಳ್ತೀನಿ ರೀ. ಇಲ್ಲ ನೋಡ್ರಿ, 7 ದಿವಸ ಮರಿ ಐತಿದು. ಇದಕ್ಕೆ 14 ರೂಪಾಯಿ ಟಿಕೆಟ್ ಹಚ್ಚಾರ ಮೇಡಮ್ ಅವರು. ನೋಡು, ಈಗ ಅವ್ರದಾರ ಹಾಗೆ ಬಿಡಲಿ, ಹೋಗ್ತೀನಿ ನಾ ಈಗ ಬಸ್ ಸ್ಟ್ಯಾಂಡ್ಗೆ ಹೋಗಿ ಒಳಗಿರ್ತೀನಿ ನೋಡ್ರಿ. ಈಗ ನಿಮ್ಮ ಮುಂದೆ ಒಳಗಿಡ ಒಳಗೆ ಕುಂದ್ರು, ಒಳಗೆ ಕುಂದ್ರು. ಮಾಡಕ್ ಬರ್ತೈತಿ ಅಲ್ಲ, ಅದು ನಂಗೆ ಗೊತ್ತಿಲ್ರಿ ಸರ. ಮರಿ ಬೆಕ್ಕಿಗೆ ಟಿಕೆಟ್ ತೆಗ್ಸೋದು ನಂಗೆ ಗೊತ್ತಿಲ್ಲ. ಅಲ್ಲ, ನಾ ಎಲ್ಲಿ ಮಾತಾಡೋದಿಲ್ಲ. ಅದು ಆದೇಶ ಏನ್ರ ಇತ್ತಂದ್ರೆ ತೋರಿಸಿದ್ರ ಅಂದ್ರ ನಮ್ಮ ಮೇಡಮ್ ಅವ್ರಿಗೆ ಏನು ಶೀಟ್ ಆಗೋದಿಲ್ರಿ. ಅದ್ರ ಸಾರ್ವಜನಿಕರಿಗೆ ಹೆಲ್ಪ್ ಆಕೈತಿ. ಮರಿಬೇಕು ಕೊಯ್ಬೇಡ್ರಿ, ನಿಮ್ಮ ಮೇಲೆ ಹಿಂಗೈತಿ ಅಂತ ಹೇಳಕ್ ಬರ್ತೈತೆ ಅಂತ, ಹೌದಿಲ್ರಿ? ಅದೇ ನನ್ಗೆ 14 ರೂಪಾಯಿ ದೊಡ್ಡದಲ್ಲ, ಇದ್ದದಾರ ಗೊತ್ತಾಗಬೇಕಲ್ಲ. ಇಲ್ಲ ಮಾತಾಡೋದಲ್ರಿ, ಅದು ತುಡ್ಗ ಬಿಡ್ಗ ಏನೂ ಇಲ್ಲೀಗ. ಸಾರ್ವಜನಿಕರಿಗೆ ಗೊತ್ತಾಗ್ಲಿ ಬೆಕ್ಕಿಗೆ ಮರಿಗೆ ನಾಯಿಗೆ ಟಿಕೆಟ್ ತಗೊಂತಾರ ಅನ್ನೋದು ಇದು ಉದ್ದೇಶ ನಂದ. ನನಗೆ ಯಾರಿಗೂ ತೊಂದರೆ ಕೊಡೋ ಉದ್ದೇಶ ಇಲ್ಲ ಅಷ್ಟೇ. ಯಾಕಂದ್ರೆ ನನಗೂ ಗೊತ್ತಿದ್ದಿಲ್ರಿ ಸರ್ ಇದು. ಅದಕ್ಕೆ ಅಲ್ಲೊಂದು ಹೆಲ್ಪ್ಲೈನ್ ನಂಬರ್ ಐತಿ, ಅದನ್ನ ಮಾಡಿ ನೀವು ಜಾಣಕಾರಿ ಬೇಕಾಗೈತಿ. ಸರಿಯೋ ತಪ್ಪೋ ಹ್ಞೂ ರೀ. ಅಲ್ಲ ಇಲ್ಲ, ಅದನ್ನ ಏನು ಟಿಕೆಟ್ ವಜ್ಜಿ ತೆಗ್ದಿದ್ದು ಬೇಜಾರಿಲ್ಲ, ಅದನ್ನ ಕನ್ಫರ್ಮ್ ಮಾಡ್ಕೋತೀನಿ ರೀ. ನಾ ಇನ್ನೊಬ್ರಿಗೆ ಹೆಲ್ಪ್ ಆಕೈತಿ. ಹ್ಞೂ ರೀ. ಅಲ್ಲ, ಅದು ನಿಜವಾಗ್ಲೂ ಇದಿತ್ತಂದ್ರೆ ಜನರಿಗೆ ಗೊತ್ತಾಗ್ಲಿ, ಹೌದಿಲ್ರಿ ಸರ್? ಅವ್ರಿಗೆ ರೂಲ್ಸ್ ಗೊತ್ತಿರ್ತಾವ, ನಮ್ಗೆ ಗೊತ್ತಿರುದಿಲ್ರಿ. ಹೆಲ್ಪ್ಲೈನ್ ನಂಬರ್ ಐತೆ, ಮಾತಾಡ್ತೀನಿ ಅಲ್ಲಿ. ಪೆಟ್ರೋಲ್ ತರೋಂಗಿಲ್ಲ, ಚಿಮೆಣಿ ತರೋಂಗಿಲ್ಲ, ಆನಂತರ ನಾಯಿ ಹಾಕೋಂಗಿಲ್ಲ. ಆದ್ರೆ ನಮ್ಗೆ ಗೊತ್ತಿದ್ದಿಲ್ರಿ ಸರ್. ಅದು ಮೆಣಸಿನ್ಕಾಯಿನೂ ಹಾಕೋಂಗಿಲ್ಲ ಅಂತ ಅಮ್ಮಾರ. ಹೌದೇನ್ರಿ? ಘಾಟಾಗಿ
ಅದು ಸಹಿತ ತಂದವ್ರಿ. ಮೆಣಸಿನ್ಕಾಯಿ ಇದೆ. ಹ್ಞೂ ರೀ. ಅಲ್ಲ ಅದು ನನಗೆ ಇನ್ನೊಂದು ಲಗೇಜ್ 10 kg ಕಿಂತ ಹೆಚ್ಚಿಗಿದ್ರೆ ಲಗೇಜ್ ಮಾಡೋದು ಗೊತ್ತೈತೆ ನನಗೆ. ಈಗ ಇದು 7 ದಿವಸದ ಬೆಕ್ಕಿನ ಮರಿ, ಅದು ಎಷ್ಟು ವಜ್ಜೆ ಆತವ್ರ ಬಸ್ಸಿಗೆ, ಅದನ್ನ ನಾನು ಪ್ರಶ್ನೆ ಮಾಡ್ಬೇಕಾಗೈತಿ. ಈಗ 1400 ರೂಪಾಯಿ ಕೊಡೋದು ಬಂದಿಲ್ಲ ನನಗೆ. ಅಲ್ರಿ ನಾವು ಈಗ ನೀವು ಈಗ ತಪ್ಪು ಮಾತಾಡ್ತಿರಂತ ಅನ್ನೋದ್ರಿಂದ ಅವರು ತಪ್ಪು ಮಾಡಿ ಇಲ್ಲ ಇಲ್ಲ, ಅದು ಸರ್ ಕಡೆ ಹೋದ್ಮೇಲೆ ಕನ್ಫರ್ಮ್ ಆಕೈತಿ. ಈಗ ಅದು ಅಲ್ಲಿ ಮ್ಯಾನೇಜರ್ ಸರ್ ಕಡೆ ಹೋದ್ಮೇಲೆ ರೀ, ಇಲ್ಲ ನಂದೊಂದೇನು ಸಾರ್ವಜನಿಕರಿಗೆ ಒಂದು ಜಾನಕಾರಿ ಆಕೈತೆ. ಅದು ಯಾರು ಇನ್ನೊಮ್ಮೆ ಇವು ಮುಂದೆ ಎಚ್ಚರಿಂದ ಇರ್ತಾರಷ್ಟೆ. ನೌಕರಿನೂ ಹಂಗ ಅದಾವ್ರಿ. ಹಾಂ ಸರ್. ನೌಕರಿನೂ ಹಂಗ ಅದಾವ್ರಿ. ಅಲ್ಲ ಅದೇ ನಮ್ಗೆ ಕರೆಕ್ಟ್ ಗೊತ್ತಾಗಬೇಕಲ್ಲ. ಈಗ ನಮಗೂ ಆ್ಯಕ್ಚುಲಿ ನಾನು ನಡಬರ್ಕ್ ಇಡಬೇಕಿದ್ದೆ, ಮತ್ತೆ ಈಗ ಅವ್ರ ಸಲುವಾಗಿ ನಾನು ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕು. ನಾ ಈಗ ಅರ್ಜೆಂಟ್ ಇತ್ತಂತೆ, ಅವ್ರ ಸಲುವಾಗಿ ನಾ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕು ನೋಡಿ. ಈಗ ಬೆಕ್ಕಿನ ಮಗಿರಿ ಟಿಕೆಟ್ ತಗದಾರ 14 ರೂಪಾಯಿ. ಅದಕ್ಕೆ ಸಾಹೇಬ್ರನ್ನ ಕೇಳ್ಕೊಂತೀನಿ ಬಸ್ ಸ್ಟ್ಯಾಂಡ್ಗೆ. ಹ್ಮ್ ಏನು ರೂಲ್ಸ್ ಮಾಡ್ತಾರೆ ಏನು? 7 ದಿವಸದ ಬೆಕ್ಕಿನ ಮರಿಗೆ 14 ರೂಪಾಯಿ ಟಿಕೆಟ್ ತೆಗಿತಾರ. ಅದು ಹಾಗೇ ಬಿಡ್ಲಿ ತಮ್ಮ. ಇವತ್ತು ಅದಕ್ಕೆ ನಾನು ಸ್ಟೇಷನ್ ಹೋಗಿದ್ದಲ್ಲಿ, ಹೌದಿಲ್ಲ? ಅದು ನಿಜವಾಗ್ಲೂ ಆದೇಶ ಇತ್ತಂದ್ರೆ ಮಂದಿಗೆ ಬಿಡ್ತೀನಿ ನಾ, ಹೌದಿಲ್ಲ? ಬೆಕ್ಕಿನ ಮರಿ ನಾಯವೇ ಒಯ್ಬೇಡ್ರಿ, ಟಿಕೆಟ್ ತೆಗಿತಾರಂತ ನಾನು ಹೇಳ್ತೀನಿ. ಬರೋಬ್ಬರಿ ಐತಿಲ್ಲ ಹೇಳೋದು? ಹಾಂ, ಅದಕ್ಕೆ ನಾ ಇಲ್ಲೇ ಸ್ಟೇಷನ್ ಹಿಡಿಬೇಕಿದ್ದೆ. ಈಗ ಇದನ್ನ ನೋಡೋ ಸಲುವಾಗಿಲ್ಲ ಹೇಳೋಕಿಲ್ಲ. ಈಗ ಏನಂತಾರೆ ನೋಡೋಣ ಸರ್, ಏನಂತಾರ, ಏನು ಇವ್ರೇನ ಗೊತ್ತಿರ್ಲಾರ್ದ ತೆಗೆದ್ರು, ಏನು ಹರಕೆ ಉತ್ತರ ಕೊಡ್ತಾರೋ, ತಿಳಿದಂಗೆ ಮಾತಾಡ್ತಾರೋ ಪಾರಪ್ಪ, ಹೌದಿಲ್ಲ? ಗೊತ್ತಾಗ್ಲಿ ಯಾಕಪ್ಪಿ? ಹಾಂ, ಮುಂಚೆ ತೊಗೊಂಬಂದಿನ ಅದನ್ನು ಯಾರು ಕೇಳಿಲ್ಲ. ಆದ್ರೆ ಅದು ಗಾಳಿ ಆಡ್ಲಂತ ಬಾಯಿ ತೆಗೆದ್ನಿ ಅವ್ರದ್ದು. ಎಷ್ಟು ಹೋಯ್ತಪ್ಪ, ಒಂದು ಕ್ವಿಂಟಲ್ ಐತೆ ಅದು. 7 ದಿವಸ ಬೆಕ್ಕಿನ ಮರಿ ಏನು ಅನ್ಬೇಕು? ದೊಡ್ಡ ಪಾಂಡ್ ನಂತರ ಫ್ರೀ ಐತಿ, ಅದು ಮರಿಗೆ ಟಿಕೆಟ್ ಅಂತಂದ್ರೆ ಅದೊಂದು ಹಾಗೆ ಬಿಡೋದೊಂದು. ಅದಕ್ಕೆ ನಾ ಬಸ್ಸಿನ ನಂಬರು ತೊಗೊಂಡಿನಿ, ಎಲ್ಲ ತೊಗೊಂಡಿನಿ, ಗೊತ್ತಾಗಲ್ಲ. ಇದರಲ್ಲಿ ನಾನು ಬೆಕ್ಕಿನ ಮರಿ ಐತಿ ನೋಡ್ರಿ, 7 ದಿವಸದ ಬೆಕ್ಕಿನ ಮರಿ ಐತಿದ್ರಾಗ.
ಇದಕ್ಕೆ ಟಿಕೆಟ್ ತೆಗ್ದಾರ ಅವರು ನೋಡ್ರಿ ಇದು. ಒಂದು ದಿವಸದ ಬೆಕ್ಕಿನ ಮರಿಗೆ 14 ರೂಪಾಯಿ ಟಿಕೆಟ್ ತೆಗ್ದಾರ. ಅದಕ್ಕೆ ನಾ ಈಗ ಕೇಳಕ್ಕೆ ಹೊಂಟೀನಿ ನೋಡ್ರಿ. ಏನ್ರಿ ಅಲ್ಲ 14 ರೂಪಾಯಿ ಟಿಕೆಟ್ ತೆಗ್ದಾರ ಇದಕ್ಕೆ. ಅದಕ್ಕೆ ಈಗ ಸಾಹೇಬ್ರನ್ನ ಕೇಳಕ್ಕೆ ಹೊಂಟೀನಿ, ಅದು ಕರೆನೋ ಸುಳ್ಳು ಹೇಳಿ ಮತ್ತೆ ಕರೆನೈತೆ ಅಂದ್ರೆ ಮಂದಿಗೆ ಬಿಡ್ತೀನಿ ನಾನು, ಹೌದಿಲ್ರಿ? ಚಿತ್ರ ವಿಚಿತ್ರ ಉಳಿಸದ ಹೋಗಿ ನೋಡು ಬಸ್ನ್ಯಾಗ ಅದೀನಿ. ತಡಿ ಅಪ್ಪಿ ತಡಿ ಸ್ವಲ್ಪ ನಡ್ರಿ ಮೇಡಮ್ ಅವರ ನಡೀರಿ. ಅಲ್ಲ ನಂದೇನ ಸಾರ್ವಜನಿಕರಿಗೆ ಗೊತ್ತಾಗ್ಲಿ. ಇಲ್ಲ ಇಲ್ಲ ನನಗಲ್ಲ, ಈಗ ಇದು ಸಾರ್ವಜನಿಕರಿಗೆ ಗೊತ್ತಾಗ್ಲಿ ಅಂತೇಳಿ. ಅಲ್ರಿ ಅದು ಕರೆಕ್ಟ್. ನನಗೆ ಆದೇಶ ಇತ್ತಂದ್ರ ಸಾರ್ವಜನಿಕರಿಗೆ ಹೆಲ್ಪ್ ಆಕೈತ್ರಿ. ಆಕ್ಚುಲಿ ನನ್ಗೆ ಗೊತ್ತಿಲ್ರಿ ಮೇಡಮ್ ಅವರ. ಅಂದಿಲ್ಲ ಅಂದಿಲ್ಲ ಅಂದಿಲ್ಲ. 7 ಗಂಟೆ ಹೋಗೈತಿ, 7:05 ಹೋಗೈತಿ, 7:10 ಟೈಮರ್ ಬೇಕು ಬೇಡ ಹೋಗಕ್ಕೆ ಹೋಗ್ತದೆ. ಸರ್ ನಮಸ್ತೆ ಸರ್. ಇದು ನೋಡ್ರಿ ಸರ, ಇದು ಬೆಕ್ಕಿನ ಮರಿ ನಮ್ಮ ಹುಡುಗ ಟೂರಿಗೆ ಹೋಗ್ಯಾನ, ನೋಡ್ಕೊಳ್ಳೋರು ಯಾರಿಲ್ಲ ಅಂತ ತೊಗೊಂಡೋಗಿದ್ದೆ. ಗೊತ್ತಿದ್ದಿಲ್ರಿ ನನಗ. ಅದಕ್ಕೆ ಅಲ್ಲಿ ಖರೆ ಇಲ್ಲ ಇಲ್ಲ ಆತು. ಈಗ ನಾ ಏನಂತೀನಿ ಅಂದ್ರೆ, ಈಗ ಇದ್ರ ಆದೇಶ ತೋರಿಸ್ರಿ ನನಗೆ. ಇಲ್ಲ ಕೊಟ್ಟಾರ 14 ರೂಪಾಯಿ ಟಿಕೆಟ್ ಕೊಟ್ಟಾರಿ. ಈಗ ನನಗೆ ಆದೇಶ ಕೊಡ್ರಿ, ನಾನು ರೊಕ್ಕ ಕೊಡ್ತೀನಿ. ನೀವು ಭೇಟಿ ಮಾಡಿಸ್ಬೇಕು. ನಾವು ಹೋಗುದಿಲ್ರಿ. ಇಲ್ಲ ಮತ್ತೆ ಈಗ ಏನು ಸಾರ್ವಜನಿಕರಿಗೆ ಗೊತ್ತಾಗಬೇಕಲ್ಲ. ಸಾರ್ವಜನಿಕ ಎಷ್ಟು ಹುಟ್ಟಿದಾಗಿಂದ ಐತೆ ರೂಲ್ಸ್ ಇದೆ, ನಮ್ಗೆ ಗೊತ್ತಿಲ್ರಿ ಸರ್. ಬರ್ರಿ ಮೇಡಮ್ ಕೇಳೋಣ ಬರ್ರಿ. ಗಾಡಿ ನಿಲ್ಲಿಸಿ ಹೋಗಿ ಅಲ್ಲಿ ₹100 ಕೊಡ್ತೀನಿ. ಇದಕ್ಕೆ ಬೆಕ್ಕಿ 7 ದಿವಸದ ಬೆಕ್ಕಿನ ಮರಿ ಎಲ್ಲರೂ ಬಿಡು. ಒಂದು ಅಟ್ಟಿ ಬಾಕ್ಸ್ ಹೋಗು ಹಂಗಲ್ರಿ. 14 ರೂಪಾಯಿ ಟಿಕೆಟ್ ಕೊಟ್ಟಾರ. ನಂದೇನು ಮೇಡಮ್ ಅವರ, ನೀವು ಆದೇಶ ತೋರಿಸಿದ್ರೆ ರೊಕ್ಕ ಕೊಡ್ತೀನಿ ಅಂದೆ. ಹ್ಞೂ ಅಂತ ಬಂದಾರ ಮೇಡಮ್ ಅವರು. ನನಗೆ ಆದೇಶ ತೋರಿಸಿದ್ರಂದ್ರೆ ನನಗೂ ಆದೇಶ ತೋರ್ಸಕ್ಕಾಗತ್ತಂದ್ರೆ ಚುಮ್ಮಚ್ಚಲಕ್ಕೆ ಲಗೇಜ್ ಮಾಡೋ ಆದೇಶ ಕೊಡಂದ್ರೆ ಅದನ್ನ ಕೇಳಾಗುತ್ತಿಲ್ಲ. ಈಗ ನನಗೆ ಬೆಕ್ಕಿನ ಮರಿದ್ ಬೇಕು. ನೀವು ಹೋಗಿ ಮಾಹಿತಿ ಹಾಕ್ಲಿಕ್ಕೆ ಕೇಳ್ರಿ. ಅದು ಅಲ್ಲಿ ಕೇಳುದಿಲ್ಲ ನಾನು. ಕೇಳ್ಬೇಕು. ಅಲ್ಲೇ ರೂಲ್ಸ್ ಕಾನೂನು ಕೇಳೋದು ಅಲ್ಲಿ ಕೇಳುದಿಲ್ಲ ನಾನು. ಮಾಹಿತಿ ಹಾಕ್ಲಿಕ್ಕೆ ಒಂದು ಅರ್ಜಿ ಕೊಡ್ರಿ, ಹೇಳ್ತಾರ. ಸರ ಆದೇಶ ಬೇಕಂತಾರಲ್ಲ, ಮಾಹಿತಿ ಹಾಕ್ಲಿಕ್ಕೆ ಕೇಳ್ಬೇಕು. ಮಾಹಿತಿ ಹಾಕ್ನಾಗ ಒಂದು ಅರ್ಜಿ ಬರ್ದು ಕೊಡ್ರಿ. ಅದ್ರದಾತು. ಈಗ ನಂದೇನು ನೀವು 14 ರೂಪಾಯಿ ಕೇಳಿದ್ ಸಿಟ್ಟಿಲ್ಲ, 100 ರೂಪಾಯಿ ಕೊಟ್ಟಿನ ಚಾ ಕುಡಿಸ್ತೀನ ನಿಮ್ಗೆ. ನನಗೆ ಆ ವಿಷಯ ಗೊತ್ತಿಲ್ಲ. ಎಷ್ಟು ಚಾಲು ಆದಾಗ ಈಗ ಒಂದ್ ಕೆಲಸ ಮಾಡಿ, ನಂದು ವಾಟ್ಸ್ಆಪ್ ನಂಬರ್ ತಗೋರಿ. ಯಾರು ತಗೊಳಂಗಿಲ್ರಿ, ಏನು ನನಗೆ ಬಿಡ್ರಿ, ಆದೇಶ ಬಿಡ್ರಿ. ಮಾಹಿತಿ ಹಾಕ್ನಾಗ ಕೇಳ್ಬೇಕು. ಈಗ 7 ದಿವಸದ ಬೆಕ್ಕಿನ ಮರಿಗೆ ಮಾಹಿತಿ ಹಾಕಿ ಹೋಗ್ಲಾ ನಾನು? ಮತ್ತಲ್ರಿ ಈಗ ನೀವು ಟಿಕೆಟ್ ತೆಗಿಸ್ತೀರ ಅಂದ್ರೆ ನಿಮ್ಮ ಒಂದ್ ಕಡೆ ಒಂದು ಆದೇಶ ಇಟ್ಕೊಳ್ಳಿಲ್ಲ. ನಮ್ ಕಡೆ ಇಟ್ಕೊಳಂಗಿಲ್ರಿ. ಕಾನೂನು ಎಲ್ಲ ಮೊದಲು ಟ್ರೈನಿಂಗ್ ದಾಗ ಹೇಳ್ಬಿಟ್ಟಿರ್ತಾರ ಅವ್ರು. ಅಲ್ಲ ನನಗೆ ಗೊತ್ತಿಲ್ಲ ಅದು. ಎಲ್ಲಾ ತರಕ ಆದೇಶ ಕೊಡಂಗಿಲ್ಲ. ಈಗ ಇದನ್ನ ಕೇಳಿಲ್ಲ ಸರ, ಕೇಳಿಲ್ಲ. ಇದನ್ನ ನಾ ವಿಡಿಯೋ ಸಾರ್ವಜನಿಕರಿಗೆ ಬಿಡ್ತೀನಿ, ಮಂದಿಗೆ ಗೊತ್ತಾಗ್ಲಿ, ಜಾಣಕಾರಿ. ನಿಮ್ ಮೇಲೆ ಅಪರಾಧ ಅಲ್ಲ.
ತಲೆ ಕೆಡಿಸ್ಕೋಬೇಡ್ರಿ. ನಿಮಗ ಗೊತ್ತಿಲ್ಲ ಅಂತ ನನ್ಗೆ ಗೊತ್ತಿಲ್ಲ. ಅವರೇ ತೆಗಿಸ್ತಾರ, ನೀವು ತಲೆ ಕೆಡಿಸ್ಕೋಬೇಡ್ರಿ. ಜನ ಅವರೇ ತೆಗಿಸ್ತಾರ. ಪ್ರಾಣಿ ಯಾವ್ದೇ ಇದ್ರು ಹಾಕೋ ರೂಲ್ಸ್ ಇಲ್ಲ ಎಲ್ಲ ಅವರೇ ತೆಗಿಸ್ತಾರ. ನೀವು ಹಿಂಗ್ ಅನ್ಬೇಡ್ರಿ, ಇಂಥವೆಲ್ಲ ನೀವು ಬುಟ್ಟೆ ಹಿಂಗ್ ಹಾಕೋದು ಕಾನೂನು ಪ್ರಕಾರ ಆರಿ ಮೇಡಮ್ ಹೇಳುದಲ್ರಿ ನಾನು ಈಗ ಒಂದು ಬೋರ್ಡ್ ಸ್ಥಾನ ಸಲ ಲೆಗೇಜ್ ಮಾಡ್ಬೇಕು. ಕರೆಕ್ಟ್ ಮೇಡಮರ ನಾ ಏನ್ ಹೇಳ್ತೀನಿ ಅದು ಒದರಾಕತ್ತಿತ್ತು. ನಾನು ಅದಕ್ಕೆ ಹಾಫ್ ಟಿಕೆಟ್ ತಗೋಬೇಕ್ರಿ. ಇಲ್ಲ ಹಿಂಗ್ ತಕೊಂಡ್ ಕೂತಿದ್ದೆ ನಾನು ಹಿಂಗ ತಕೊಂಡ್ ಕೂತಿದ್ದೇನ್ರಿ ಗಾಳಿ ಆಡ್ಲಿ ಅಂತೇಳಿ ಮೇಡಮ್ ಏನಂದ್ರು ಟಿಕೆಟ್ ತೆಗಿಸ್ಬೇಕಂದ್ರ ಟಿಕೆಟ್ ತೆಗಿಸ್ ಸರ್ ನಾ ಏನ್ ಹೇಳ್ತೀನಿ ಈಗ ನೀವು ಇದಕ್ಕೆ ನಾನು ಅದರಿಂದ ಅಕ್ಕಿ ಕೊಟ್ಟು ಆಲಿಸ್ ಬೇಕಂತ ನಂದೇನು ನೀವು 200 ಟಿಕೆಟ್ ತಗೋರಿ ನನಗೆ ಬೇಡ ಅನ್ನೋದಿಲ್ಲ ಇದಕ್ಕೊಂದು ಇದು ಬೇಕು ಮೇಡಮ್ ಅದು ಎಲ್ಲ ರೂಲ್ಸ್ ಎಲ್ಲರಿಗೂ ಗೊತ್ತೈತೆ. ಎಲ್ಲರೂ ತೆಗಿಸ್ತಾರ. ನೀವು ಹಂಗಾರೆ ಈ ವಿಡಿಯೋ ನಾನು ಸಾರ್ವಜನಿಕರಿಗೆ ಬಿಡ್ಲಾ ಹಿಂಗೆ ಹೇಳ್ತೀನಿ ಇಲ್ಲ ಹೇಳ್ರಿ ನೀವೇ ಸಾರ್ವಜನಿಕರಿಗೆ ಹೇಳ್ಬಿಡ್ರಿ ಪ್ರಾಣಿ ಪಕ್ಷಿಗೆ ಟಿಕೆಟ್ ಅದಾವ ಆಫೀಸ್ ಲೈಸೆನ್ಸ್ ಕೊಡ್ಬೇಕಾದ್ರೆ ಕೊಟ್ಟಾರ. ಹೌದ್ರಾ ಇದನ್ನ ಸಾರ್ವಜನಿಕರಿಗೆ ಬಿಟ್ಟು ತೊಂದ್ರೆ ಇಲ್ಲಲ್ಲ ನಿಮ್ಗೆ ತೊಂದ್ರೆ ಇಲ್ಲಲ್ಲ ಆಯ್ತು ನಾನು ನಿಮ್ಗೆ 14 ರೂಪಾಯಿ ಕೊಡ್ತೀನಿ ಸಾರ್ವಜನಿಕರಿಗೆ ಎಲ್ಲರಿಗೂ ಗೊತ್ತೈತಿ ನಿಮ್ಗೆ ಗೊತ್ತಿಲ್ಲ ನೀವು ಇಲ್ಲ ನನ್ಗೆ ಗೊತ್ತಿದ್ದಿಲ್ರಿ ಲೈಸೆನ್ಸ್ ಕೊಡ್ಬೇಕಾದ್ರೆ ಇದು ಅಲ್ರಿ ಅಪರಾಧ ಅಲ್ರಿ ಸರ ಜಾಣಕಾರಿ ಸಲುವಾಗಿ ಎಲ್ಲರಿಗೂ ಗೊತ್ತೈತ್ರಿ. ನಂಗೆ ಗೊತ್ತಿಲ್ಲ ಒಂದು ಪೊಲೀಸ್ ಸಂಬಂಧ ಗುಡಿ ಪಕ್ಕ ಬಂದಾರ 6 ತಿಂಗಳು. ಅದೇ ಬೇಕಾಗಿತ್ತು ನನಗೂ ಈಗ ಆಕ್ಚುಲಿ ನೋಡ್ರಿ ಸರ ನಿಮ್ಗ ತೊಂದ್ರೆ ಸಲುವಾಗಿ ಅಲ್ಲ ಇದನ್ನ ಸಾರ್ವಜನಿಕರಿಗೆ ಬಿಡೋಣ ಬಿಡು ಟಿಕೆಟ್ ತಗೋತಾರೆ 14 ರೂಪಾಯಿ ಕೊಡ್ತೀನಿ ನಾ ಏನಂತೀನಿ ಪ್ರಾಣಿಗೆ ಟಿಕೆಟ್ ಆದೇಶ ಐತೆ ಅಂತ ಕೇಳಾಕ್ತೀನಿ ಈಗ ಆದೇಶ ಕೊಡುದಿಲ್ಲ ಅಂತಾರ ಅವ್ರು ಆದೇಶ ಇರ್ಲಾರ್ದ ಹರೇ ಬರಂಗಿಲ್ಲ ಬಸ್ ಮೇಲೆ ಆಯೆ ಕೋಳಿಗೆ ಹೌದಾ ಕೊಟ್ರ ಕೋಳಿಗೆ ಇಲ್ಲ ಈಗ ಆಕ್ಚುಲಿ ಸಾರ್ವಜನಿಕರು ನೋಡ್ತಾರೆ ವಿಡಿಯೋ ನಿಮ್ಮ ಸಾರ್ವಜನಿಕರಿಗೆ ಹೇಳ್ಬೇಡ್ರಿ ಎಲ್ಲರಿಗೂ ಗೊತ್ತೈತೆ ನನ್ಗೆ ಗೊತ್ತಿಲ್ಲ ಏನ್ ಮಾಡಿ ನಿಮ್ಮ ಸಾರ್ವಜನಿಕರು ತಗೊಂಡು ಏನ್ ನನಗೆ ಯಾಕೆ ಬರ್ತೈತಿ ಅರ್ಧ ಟಿಕೆಟ್ ತೆಗಿಸ್ಬಿಡ್ರಿ 6 ತೆಗ್ಸಿನಿ ಎಲ್ಲರಿಗೂ ಗೊತ್ತೈತೆ 14 ರೂಪಾಯಿ ಟಿಕೆಟ್ ಕೊಡ್ತೀನಿ ಈಗ ಇನ್ನ ಹೆಚ್ಚಿಗೆ 100 ರೂಪಾಯಿ ಕೊಡ್ತೀನಿ ಚಾ ಕುಡಿಯಾಕ ನಿಮ್ಗೆ ಪಗಾರ ಕೊಡ್ತಾರ ನನಗೇನು ಅವರು ಚಾ ಕುಡಿಯಕ್ ನೀವೇ ಕೊಡ್ತೀರಿ ಅವ್ರಿಗೆ 34 ಪಗಾರ ಕೊಡ್ತಾರ ಅವ್ರು ಅಲ್ಲ ಆತು ಇದಕ್ಕೆ ಬಂದಾರ ಹಂಗಾರ ಆದೇಶ ಕೊಟ್ಬಿಡ್ರಿ ಆದೇಶ ಎಲ್ಲರ ಕಡೆ ಇರಂಗಿಲ್ಲ ಅಲ್ಲಿ ಮಾಹಿತಿ ಹಾಕ್ಲಿಕ್ಕೆ ಕೇಳಿ ಸರ್ ವಿಡಿಯೋ ಹಾಕಾಕ್ಬಿಡ್ರಿ ಮಾಹಿತಿ ಹಾಕ್ಲಿಕ್ಕೆ ಕೇಳ್ರಿ ಆಯ್ತು ಮಾಹಿತಿ ಹಾಕ್ಲಿಕ್ಕೆ ಇದು ಸಾರ್ವಜನಿಕರಿಗೆ ಬಿಡೋಣ ಆಯ್ತು ಆಯ್ತು ತಗೋರಿ ಆಯ್ತು 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 ಎಲ್ಲ ನಮ್ಮ ಮಗ ಟೂರ್ಗೆ ಹೋಗ್ಯಾನ ಸರ ಇದು ನೋಡ್ಕೊಳ್ಳೋರು ಯಾರಿಲ್ಲ ಹಂಗೆ ನಾವು ಮಾತಾಡ್ತೀವಿ ನಾ ಮಾತಾಡೋದು ಅರ್ಥ ಆಗಲ್ದ ನಿಮ್ಗ ನಾನೇನ ನಿಮ್ ಮೇಲೆ ಆಕ್ಷನ್ ತಗೊಳ್ಳೋದಲ್ಲ ಸಾರ್ವಜನಿಕರಿಗೆ ಜಾಣಕಾರಿ ನಮ್ಗೆ ಗೊತ್ತಿಲ್ಲಲ್ಲ ನಿಮ್ಗೆ ಗೊತ್ತಿಲ್ಲ ನೀವು ತಿಳ್ಕೊರಿ ಅದನ್ನ ಸಾರ್ವಜನಿಕರಿಗೆ ಯಾಕೆ ಬಿಡ್ತೀರಿ ಅವ್ರು ಗೊತ್ತೈತಲ್ಲ ಸಾರ್ವಜನಿಕರಿಗೆ ಬಿಡ್ತೀವಿ ಬೇಡ್ರಿ ಸಾರ್ವಜನಿಕರಿಗೆ ಬೇಡ್ರಿ ವ್ಯಕ್ತಿನ ಮರಿಗೆ ಟಿಕೆಟ್ ತಗೊಂತಾರೆ ಚಂದ ಹೋಗಿರ್ಬೇಕಲ್ಲ ಒಂದ್ ದಿವಸ ಹೋಗಿರ್ತಾರ ಅವ್ರು ಇವತ್ತು ಸಣ್ಣದಿದು ನಾಳೆ ದೊಡ್ಡ ತಂದು ಮನುಷ್ಯರಿಗೆ ಹಾನಿ ಉಂಟು ಮಾಡಿದ್ರೆ ಕಾನೂನು ಐತೆ ಬಿಡಿ ನಾನು ರೊಕ್ಕ ಕೊಡ್ತೀನಿ ಮೇಡಮ್ 14 ರೂಪಾಯಿ ಕೊಡ್ತೀನಿ ಅದು ಈಗ ಅದನ್ನ ಸಾರ್ವಜನಿಕರಿಗೆ ಬಿಡ್ಬೇಕಲ್ಲ ಅಂದ್ರೆ ಹಂಗಲ್ಲ ವ್ಯಕ್ತಿಗಳು ಟಿಕೆಟ್ ತಗೊಂತಾರಂತ ಮಂದಿಗೆ ಹೇಳ್ಬೇಕಾಗಿತ್ತು ಆಟ ಮತ್ತೇನಿಲ್ಲ ತೊಂದರೆಗಳು ಮನಸ್ಸಿಲ್ಲ ಸಂಬಂಧ 6 ರೂಪಾಯಿ ಆದೇಶ ಕೊಡ್ತಾರೆ. ಈ ವ್ಯಕ್ತಿಗೆ ಹಾಫ್ ಟಿಕೆಟ್ ಕೊಟ್ಟೈತಿ ಅದೇ ಸರ್ ರೂಲ್ ಐತಲ್ಲ ನಾವು ಯಾವ್ದಾರ ಪ್ರಾಣಿ ತಗೋರಿ ಒಂದು ಆದೇಶ ಇದ್ರು ಇನ್ನೊಂದು 2 ಆಯ್ತಮ್ಮ ಮಾಹಿತಿ ಮಾಹಿತಿ ಕೊಟ್ಟು ತಗೋರಿ 14 ರೂಪಾಯಿ ಮುಡ್ಕೊಂಡು ಕೊಡಿ ಇಲ್ಲ ಅದಾವ ತಡಿ ಚೇಂಜ್ ಅದಾವ ಕೊಡ್ಲೇನ
ಆಯ್ತು ಹೆಂಗ್ ಮಾಡ್ತೀನಿ ನೋಡು. 14 ರೂಪಾಯಿ ಕೊಡ್ಬೇಕು. ಅವ ನಮ್ಮ ಹುಡುಗ ಟೂರ್ ಹೋಗ್ಯಾನ್ರಿ ಬಿಟ್ಟು ಮಾನಿಗೆ. ನಾ ಏನ್ ಮಾಡಿದೆ ಮತ್ತೆ ಮನ್ಯಾಗ ನಿಮ್ಗೆ ಗೊತ್ತಿಲ್ಲ ಅಷ್ಟೇ ಮಾಹಿತಿ, ಅದು ಎಲ್ಲರಿಗೂ ಗೊತ್ತೈತ್ರಿ. ಸಾರ್ವಜನಿಕರು ಎಲ್ಲರೂ ಒಂದು ಕೋಳಿ ತಂದು ತಲೆಗೆದ್ದು ಮಾಡ್ತೀರಿ ಜೀವನದಾಗ ಫಸ್ಟ್ ಹೇಳಿದ್ರಿ. ನಿಮ್ಗೆ ಗೊತ್ತಿರಂಗಿಲ್ಲ ಅಷ್ಟೇ. ನೀವು ಯಾವಾಗ ಹಿಂಗೆ ಒಯ್ದಿಲ್ಲ ಗೊತ್ತಿಲ್ಲ. ನೀವು ಹಂಗ ಹೇಳ್ಬಾರ್ದು. ನೀವು ಮಂದಿಗೆ ಸಾರ್ವಜನಿಕರು ಬಿಡ್ತೀರಿ ಅಂತಲ್ಲ, ಅದು ನೀವು ಕಾನೂನು ಗೊತ್ತಿರಲಿಕ್ಕಂದ್ರೆ ಡಿಪೋ ಪೂರೈಕೆ ಫಸ್ಟ್ ಮಕ್ಕಳು ಹೇಳಿದ್ರಿ. ಡಿಪೋ ಮಂದಿರ ಅಧಿಕಾರಿಗಳು ಮಾಹಿತಿ ಹಾಕ್ತೀನಿ ಬಿಡ್ತೀನಿ. ನಮ್ಗೆ ಏನು ತೊಂದರೆ ಇಲ್ಲ ಬಿಡಿ. ನೀವು ಸಾರ್ವಜನಿಕರಿಗೆ ಆಲ್ಮೋಸ್ಟ್ YTC ಅಥವಾ ಕೇಳಿ ಬಂದ್ರೆ ಅವರು ಎಲ್ಲರಿಗಿಂತ ಮೇಲಾಧಿಕಾರಿಗಳಿಗೆ ಅದನ್ನ ತಿಳ್ಕೊರಿ ನೀವು ಮೊದಲ. ಹೋಗಿ ಗೊತ್ತಾ ಇಷ್ಟು ಜನ ಹೋಗಿ ಕೇಳ್ಕೊಂಡ್ರಿ ನೀವು. ಪ್ರಶ್ನೆ ಬಿಡ್ರಿ ಯಾರಿಗಾರ ಬಿಡಿ ನೀವು. ಅಲ್ರಿ 14 ರೂಪಾಯಿ ಸಂಬಂಧ ಅವ್ರು ಒಯ್ಯಂಗಿಲ್ಲ. ನಿಮ್ಗೆ ಟಿಕೆಟ್ ಕೊಟ್ಟಾರಿಲ್ರಿ? ಕೊಡ್ಲಿಲ್ಲ ಅಂದ್ರೆ ಇನ್ನ ಅವ್ರಿಗೆ ಏನಾರ ಹೇಳ್ಬೋದು. ಮೇಡಮ್ ಅವ್ರಿಗೆ ಏನಂದ ಅಲ್ಲ ಕಾನೂನು ಇಲ್ದ ಅವ್ರೇನ್ ಟಿಕೆಟ್ ಕೊಡ್ತಾರ್ರಿ? ಕಾನೂನು ಐತಿ ಇದ್ದಲ್ಲೇ ಕೊಟ್ಟಾರ್ರಿ. ಮತ್ತೆ ಅವ್ರು ಇಲ್ಲಂದ್ರೆ ಹೆಂಗ್ ಕೊಡ್ತಾರೆ? ಈಗ ನಮಗ್ ಗೊತ್ತಾಗುದ್ ಬೇಡ. ನಿಮಗ್ ಗೊತ್ತಾಗ್ಬೇಕಂದ್ರೆ ನಾ ಮಾಹಿತಿ ಹಾಕ್ನೆ ಕೇಳಿದ್ರ ಅಂತ ಜನರಲ್ ಎಲ್ಲ ಆರ್ಡರ್ ಕೆಲವು ಮಂದಿ ಮಾಹಿತಿ ಮಾಹಿತಿ ಹಾಕ್ತೀನಿ. ಈ ನಮಗ ಗೊತ್ತಿಲ್ಲ ಕೇಸ್ ಮಾಡಿರ್ತಾರ. ನಾವು ಮಾಹಿತಿ ಹಾಕ್ನೆ ಕೇಳೇ ತಗೋತೀವಿ. ದೀಪದಾಗ ಹೋಗಿ ಕೇಳಂಗಿಲ್ರಿ, ಮಾಹಿತಿ ಹಾಕಿ ಕೊಡ್ತೀವಿ ನಾವು. ಹಿಂಗ ನನಗೆ ಅನ್ಯಾಯ ಮಾಡ್ಯಾರ ಚೆಕಿಂಗ್ ಬಂದಾಗ ಇದು ರೂಲ್ಸ್ ಐತಿ ಅಂತ ನಾವು ಮಾಹಿತಿ ಹಾಕ್ನಾಗ ಕೇಳ್ತೀವಿ. ಏಕವಚನಲೆ ಮಾತಾಡು. ನೀವು ನಂದು ವಿಡಿಯೋ ಮಾಡತ್ತಿರಲ್ಲ, ಏಕವಚನಲೆ ಮಾತಾಡು. ಸಾರ್ವಜನಿಕರಿಗೆ ಏಕವಚನಲೆ ಯಾಕೆ ಮಾತಾಡ್ತೀರಿ? ಮಾತಾಡಿದ್ದು ನಾನಲ್ಲ. ನಿನಗಂತೀಯಲ್ಲ ಕತ್ತಿ ಕಾಯಕ ನಾನು. ನೀವೇನು ಕಂಡಕ್ಟರ್ಗಳು ಅಂದ್ರೆ ಸುಪ್ರೀಮಾ? ನೀವು ಈಗ ಏಕವಚನಲೆ ಯಾಕೆ ಮಾತಾಡ್ತೀರಿ? ನಿನಗೆ ಯಾಕತ್ತಿ? ನಿನಗೆ ಯಾಕತ್ತಿ? ಕತ್ತಿ ಕಾಯಕ ನಾನು. ನಿನಗೆ ಯಾಕತ್ತಿ? ಕತ್ತಿ ಕಾಯಕ ನಾನು. ಮತ್ತೆ ಬಾ ಹೋಗು ಏಕವಚನಲೆ. ನಿನಗಂತೀಯಲ್ಲ ಅಲ್ಲ ನಾನು ಕತ್ತಿ ಕಾಯರ ನಾವು ಪ್ಯಾಸೆಂಜರ್ ನೀನ ತಿಳ್ಕೊಂಡಿ ನಿನಗಡಿ ಬೇಡ ನಿನಗಡಿ ಬೇಡ ನೀವು ಮಾತಾಡಿದ್ರೆ ಕಂಡಕ್ಟರ್ ಸುಪ್ರೀಮಾ ನೀವು ಸುಪ್ರೀಂ ಇಲ್ಲ ಐತ್ ನೋಡ್ರಿ. ಅಧಿಕಾರಿಗಳು ಅದಾರ, ಅಧಿಕಾರಿಗಳನ್ನ ಕೇಳ್ರಿ. ಅಲ್ಲ ನಿನಗೆ ಅದಕ್ಕೆ ನೀನು ಏನಂತೆ ಏಕವಚನಲೆ ಮಾತಾಡಿ ನನಗ ಶಿಕ್ಷಕರಲ್ರಿ ನೀವು ಮಾತಾಡ್ತಾ. ಇದು ಪದ್ಧತಿ ಸರ್. ಈಗ ಅಂದ್ರಿಲ್ಲ ಇದು ಪದ್ಧತಿ ತಪ್ಪಲ್ಲ. ಇದು ನನ್ರಿ ವಿಡಿಯೋ ಮಾಡಕತ್ತಿರಲ್ಲ. ಏಕವಚನಲೆ ತೋರಿಸ್ತೀರಾ? ಸಾರ್ವಜನಿಕರಿಲ್ಲ ನೀವೇನಿಲ್ಲ. ಸಾರ್ವಜನಿಕರಿಗೆ ಏಕವಚನಲೆ ಮಾತಾಡಬೇಡ್ರಿ ನೀವು. ಯಾರು ಮಾತಾಡೋದ್ರಿ? ಯಾರು ಮಾತಾಡಿಲ್ಲ. ಈ ಅಮ್ಮ ಬಗ್ಗೆ ಮಾತಾಡಿಲ್ಲ. ಯಾರು ಮಾತಾಡುದಿಲ್ಲ. ನಿನಗೆ ಬಾ ಹೋಗು. ಏ ಬಾಯಿ ಶಾಲೆ ಹುಡುಗರಿಗೆ ಒಂದಿಟ ಬುದ್ಧಿ ಹೇಳೋರ್ ಅಂದ್ಮೇಲೆ ನೀವು ತಿಳ್ಕೊಬೇಕ್ರಿ. ಅಂದ್ರೆ ಏಕವಚನಲೆ ಮಾತಾಡ್ಸ್ಕೊಳ್ಳೋಣ. ಬರ್ತಿದ್ದಿಲ್ಲ ನೀವು ಅಲ್ಲೇ ಎಲ್ಲ ತಿಳ್ಕೊಂಡವ್ರ. ನಿನಗಂದ್ರೇನು? ತಡ್ರಿ ಸರ್ ಈಗ ನೀವು ಒಂದ್ ನಿಮಿಷ ತಡ್ರಿ. ನೀವು ನಿಮ್ಮ ಮಂದಿ ನಾವು ಓದಿಸ್ಬೇಡ್ರಿ. ಈಗ ಸರ ತಡ್ರಿ ಸರ್. ಇಲ್ಲಿ ನೋಡ್ರಿ ಎಲ್ಲ ಇಲ್ಲಿ ನೋಡ್ರಿ ಸರ. ಏನೋ ಕೆತ್ಕೊಂಡ್ ಕುಂದ್ರಬಾರ್ದು. ಇವ್ರ ಕಡೆ ಎಲ್ಲ ಏಕವಚನಲೆ ಮಾತಾಡ್ಸ್ಕೊಳ್ಳೋಣ ನಾವು. ಬಾರ್ಲೆ ಹೋಗ್ಬೇ ಈಗ ಸರ್ ಅದಾರ. ತೊಂಬಾರಪ್ಪ ಟಿಕೆಟ್ ಅಂದ್ರ ಹೆಂಗ ಅನ್ಸುತ್ತ ಅವ್ರಿಗೆ? ಅವ್ರಿಗೊಂದು ರೆಸ್ಪೆಕ್ಟ್ ಇರ್ತೈತಿ ಅವ್ರ ಹುದ್ದೆ ತಕ್ಕಂಗ. ಅಲ್ಲ ಏಕವಚನಲೆ ಮಾತಾಡ್ತಾ ನೋಡು. ಮತ್ತೆ ಹಂದಿಕಾಯವ್ರ ನಾವು ನಾನು ತಡಿಲೆ ನಂದೇನು ಮೇಡಮ್ ಅವ್ರಿಗೆ ಹೇಳಿದ್ಯಾ, ಮೇಡಮ್ ಅವರೇ ನಿಮ್ಮ ಮೇಲೆ ನಾನು ಗುಂಡು ಹಾಕ್ಸಕ್ ಬಂದಿಲ್ಲ, ನನಗೆ ಜಾನಕಾರಿ ಬೇಕಾಗೈತಿ.
ಸಾರ್ವಜನಿಕರಿಗೆ ತೋರ್ಸುನು, ಯಾಕಂದ್ರೆ ಗೊತ್ತಿಲ್ಲಾರ್ದಾರ ಬೆಕ್ಕು ನಾಯಿ ತರ್ತಿರ್ತಾರ. ಸಾರ್ವಜನಿಕರಿಗೆ ಬಿಡ್ತೀವಿ ಅಂತ ಬಂದಿನಿ. ಹುಯಿ ಅಂತಿರ್ತಾರೆ ಜಗಳಕ್ಕೆ ಇವರೆಲ್ಲಾರು ನಮ್ ಜಗ. ನಾನು ಇವ್ರಿಗೆ ತೊಂದ್ರೆ ಕೊಡಕ್ ಬಂದಿಲ್ರಿ. ಅಲ್ಲ, ನಾನಿಗೂ ಇವ್ರು ತೊಂದ್ರೆ ಕೊಡಕ್ ಬಂದಿಲ್ಲ. ನಾನು ಯಾರು ನಿಮಗ್ ನಾವು ಮಾಡೋದಿಲ್ಲ, ನಮ್ಗೆ ನೀವು 500 ರೂಪಾಯಿ ತಗೊಂಡ ಸದ ಚಾ ಕುಡಿಲ್ಲ ಎಲ್ಲಾರು. ಅದು ಬಂದಿಲ್ಲ ನನಗ. ಜಾನಕಾರಿ ಬೇಕಾಗೈತಿ. ಖರೇನೋ ಸುಳ್ಳು? ಅವ್ರೇನಂದ್ರು ಮಾಹಿತಿ ಯಾಕೆ ಕೇಳಂದ್ರು, ಮುಗೀತು. ಹಂಗಾರೆ ಇದನ್ನ ಸಾರ್ವಜನಿಕರಿಗೆ ಬಿಡ್ಲ ಅಂತ ಕೇಳಿದಾನ ಅವ್ರಿಗೆ. ಹೂ ಅಂದ್ರು. ಅಲ್ಲ, ಹೂ ಅಂದ್ರು. ಈಗಲೂ ಕೇಳ್ತೀನಿ, ಬಿಡ್ಲೇ ಬೇಡ, ಇದನ್ನ ಸಾರ್ವಜನಿಕರಿಗೆ ಬಿಡ್ಲೇ ಬೇಡ. ಮುಗ್ದೈತಿ ಬಿಡ್ರಿ, ಯಾಕೆ ಇದು ಮಾಡ್ತೀರಿ? ಮುಗ್ದೈತಿ. ಈಗ ಅದೇ ಗಂಡ್ಮಕ್ಳಾಗಿದ್ರ ಎಲ್ಲ ನಾವು ಆದ್ರೂ ಹೇಳ್ತಿದ್ವಿ. ಈಗ ಒಮ್ಮೆ ಬಾಯಿ ತಪ್ಪ ಬಂದಿರ್ತಾವ, ಹೆಣ್ಮಕ್ಳು ಅಂದ್ರೆ ಬಾಯಿ ತಪ್ಪ ಆಗಿರ್ತಾವ. ಇದು ಆಗ್ತಿರ್ತಾವ. ಯಾಕೆ ಟೆನ್ಷನ್ ತೊಗೊಳ್ತೀರಿ ಅದನ್ನ? ಈಗ ನೀವಾದ್ರೂ ಅವ್ರಿಗೆ ಅನ್ಬೋದು, ನೀವು ಹೆಣ್ಮಕ್ಳು ಹಂಗೆಲ್ಲ ಒಂದು ಬರ್ತಿರ್ತಾವ್ರಿ. ಬರಬಾರ್ದು. ನಾವೇನು ಸಾರ್ವಜನಿಕ ಹಂಗ ಬಿಟ್ಟಿರ್ತೀವ ನಿಮ್ಗೆ? ಹಂಗ ಯಾರು ಮಾತಾಡೋದಿಲ್ಲ, ಏನೋ ಆಗ್ತಿರ್ತೈತಿ. ಎಲ್ಲಾರು ಈಗ ಬಸ್ನ್ಯಾಗ ಕುಂತೀವಿ ಅಂದ್ರೆ ನಿಮ್ಗೆ ಇನ್ನೂ ಒಂದು ಕಂಡಕ್ಟರ್ ಒಂದು ಇರ್ತೈತಿ ಚೀಟಿ. ನಮ್ ಕಡೆ ಏನಿರ್ತೈತಿ, ಬೇರೆ ಬೇರೆ ಮನೆತನದಿಂದ ಬಂದಿರ್ತೀವಿ ನಾವು. ಅಂದ್ರೆ ಹಂಗೆ ಕುಂದ್ರೆ ಅಧಿಕಾರಿಗಳು ನಾವು. ಇವ್ರ ಲೆಕ್ಕಕ್ಕ ನೀವು ಸಾವುಕಾರದಿರಿ ಸರ್, ಅದಕ್ಕೆ ಏಕುಚಿಲೆ ಮಾತಾಡ್ತೀರಿ ನೀವು. ಮತ್ತೆ ಅಲ್ಲ, ಸಾವುಕಾರಿಗೆ ಎಷ್ಟ ರೀ ಅಂತೀರಿ ನಂಗಾರ ನೀವು? ಎಲ್ಲರಿಗೂ ರೀ ಅಂತ ಭಿಕ್ಷಕ್ ಬಂದ್ರು. ಮತ್ತೆ ಇದು ಪದ್ಧತಿ ಹೌದು. ಯಾರು ನಮ್ ಕಿಮ್ಮತ್ ಏ ನೀ ಬಾ, ನೀವ್ ಹೋಗ. ನಮ್ಗೆ ನೀವು ಕಿಮ್ಮತ್ ಕೊಡ್ರಿ, ನಿಮ್ಗೆ ನಾವು ಕಿಮ್ಮತ್ ಕೊಡ್ರಿ. ಕಿಮ್ಮತ್ ಅಲ್ರಿ, ಕೊಡ್ಲೇಬೇಕ್ರಿ ಸರ್, ನಮ್ ಪದ್ಧತಿ ಅದು. ಅಲ್ಲ, ನಾ ಕಿಮ್ಮತ್ ಕೊಡ್ರಿ, ನೀವು ಕೊಡಿಲ್ಲ. ಹಾ, ನೋಡ್ರಿ, ನಾನು ಅದನ್ನ ಸಾರ್ವಜನಿಕರಿಗೆ ಬಿಡ್ತೀನಿ ನೋಡ್ರಿ. ಇನ್ನ ಅವ್ರದ್ದು ಹೆಚ್ಚು ಕಡಿಮೆ ಆಗೋಲ್ದ ಅಲ್ರಿ. ಇಷ್ಟು ವಿಡಿಯೋ ಮಾಡಿದ್ರು ಏಕುಚಿಲೆ ಮಾತಾಡ್ತಾಳ ಹೆಣ್ಮಗಳು. ಹೆಣ್ಮಕ್ಳು ಅಂದ್ರೆ ಈಗ 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 ಟಿಕೆಟ್ ನನಗ ಇಲ್ಲಿ ನೋಡಕ್ಕಾರ 14 ರೂಪಾಯಿ ಕೊಟ್ಟಿದ್ ಬಂದಿಲ್ಲ ನನಗ. ಕರೇನ ಸುಳ್ಳು? ಒಬ್ಬರಂತೆ ಕೂತ್ರಿಲ್ಲ, ಮಾಹಿತಿ ಹಾಕಿ ಹೋಗಂತಾರ. ನೋಡ್ರಿ, ನಾನು ಇಲ್ಲೇ ಹಳೆ ಬಾಗಲಕೋಟೆ ಬಸ್ ಸ್ಟ್ಯಾಂಡ್ ಒಳಗೆ ಬಂದಿನ್ರಿ. ಈ ಬೆಕ್ಕಿನ ಸಲುವಾಗಿ ಟಿಕೆಟ್ ಯಾಕೆ ತೆಗ್ಸಿರಿ ಮತ್ತು ಅದರ ಆದೇಶ ಕೊಡೋ ಅಂತ ನಾ ಕೇಳಕ್ ಬಂದ್ರೆ, ಇಲ್ಲಿ ಇವರು KSRTC ಸಿಬ್ಬಂದಿ ಅವ್ರಿ ನಾನು ವಿಡಿಯೋ ಮಾಡ್ಕೊಂತಾರೆ ಸರ್ ಇವರು. ಮತ್ತು ಕೇಳುವುದು ಅಪರಾಧ ಐತೋ ಏನೋ ಅಂತ ನಂದೊಂದು ಪ್ರಶ್ನೆ. ಮತ್ತು ಇವರು ಇನ್ನೊಬ್ರು ಅಂದಾರ ಏನಂತಾರ, ಮಾಹಿತಿ ಹಕ್ಕನಾಗ ಕೇಳ್ರಿ ಅಂತ ಅವ್ರಂತಾರ. ಮಾಹಿತಿ ಹಕ್ಕನಾಗ ಕೇಳೋದಿತ್ತಂದ್ರೆ ಎಲ್ಲ ಕೇಳೋ ಮಟ್ಟನೂ ಟಿಕೆಟ್ ತೆಗಿಸ್ಬಾರ್ದಲ್ಲ ಇವರು. ಹಿಂಗಾಗಿ ನಾನೊಂದು ಎಲ್ಲ ಸಾರ್ವಜನಿಕರಿಗೆ ನಾನೊಂದು ವಿನಂತಿ ಏನು ಮಾಡ್ಕೋತೀನಿ ಅಂತಂದ್ರೆ, ನಿಮ್ಮ ಜೋಡಿನೂ ಈ ಥರ ಆಗ್ತಿತ್ತಂದ್ರೆ ನೋಡ್ರಿ, ಟಿಕೆಟ್ ನೋಡ್ರಿ, ನಮ್ಮ ಬೆಕ್ಕಿಂದ 14 ರೂಪಾಯಿ ಟಿಕೆಟ್ ನೋಡ್ರಿ ಮೇಡಮ್ ಅವರ. ನನಗೆ 14 ರೂಪಾಯಿ ಹೋಗಿ ಸಿಟ್ಟಲ್ಲ, ಮಾಹಿತಿ ಕೊಡವಲ್ರಲ್ಲ ಸರಿಯಾಗಿ. ನೋಡ್ರಿ, ನಮ್ಮ ಬೆಕ್ಕಿನ ಮರಿಗೆ 14 ರೂಪಾಯಿ ಟಿಕೆಟ್ ತೆಗ್ದಾರ ಅವರು. ಕೇಳಕ್ಕೆ ಬಂದ್ರೆ ತಲೆಗೊಬ್ಬೊಬ್ರು ಮಾತಾಡ್ತಾರ, ನೀವು ಅಲ್ಲಿ ಹೋಗ್ರಿ, ನೀವು ಇಲ್ಲಿ ಹೋಗ್ರಿ, ಏಕವಚನಲೆ ಮಾತಾಡೋದು, ಈ ಥರ ಎಲ್ಲ ದುರ್ವರ್ತನೆ ಮಾಡ್ತಾರ್ರಿ ಇವರು. ಎಲ್ಲರಲ್ರಿ ಒಂದಿಷ್ಟು ಸಿಬ್ಬಂದಿ ರೀ, ಒಬ್ಬರು ಇಬ್ಬರು ಸಿಬ್ಬಂದಿ. ನೋಡ್ರಿ, ನಮ್ಮ ಬೆಕ್ಕು ಮರ್ಕೊಂತದ್ದು ಅಲ್ಲ. 7 ದಿವಸದ ಮರಿ ಮೇಡಮ್ ಅರದ. ಕೊರೋನಾ ಇಲ್ಲ ಇವ್ರಿಗೆ, ಕೊರೋನಾ ಇಲ್ಲ ಅಲ್ಲ. 14 ರೂಪಾಯಿ ಹೋಗಿದ್ದು ಇಲ್ಲ. ಎಷ್ಟು ಮಂದಿ ಕೂಡ್ಯಾರ, ಎಷ್ಟು ಮಂದಿ ಬುದ್ಧಿ ಹೇಳಾಕೊಂತಾರ ನನಗೆ, ಎಷ್ಟು ಮಂದಿ ವಿಡಿಯೋ ಮಾಡ್ಕೊಂತಾರ ನಂದು. ಮಣ್ಣೊಬ್ಬಾಕಿ ಆಕೆ ಯಾರ ಚಲವಾದಿ ಅಂತ್ರಿ ಮೇಡಮ್ ಅರ, ಕಂಡಕ್ಟ್ರ್. ಏನು ಮಾಡ್ಯಾಡ್ರಿ, ನಾ ಇಲ್ಲಿ ನಿಂತೀನಿ, ಒಬ್ಬಾಕಿ ಇದೀನಿ ನಾನು, ಯಾರು ಇಲ್ರಿ. ಅಷ್ಟು ದೂರ ನಿಂದ್ರಿಸಿದ್ರಿ ಬಸ್. ಯಾರಂದ್ರೆ ಯಾರಿಲ್ಲ, ಬಸ್ ಸ್ಟ್ಯಾಂಡ್ ಒಬ್ರು ಇಲ್ಲೇ ಇಲ್ರಿ. ನಾ ಇಲ್ಲಿ ನಿಂದ್ರಿಸಿದ್ರಿ, ಅಂಗಡಿ ಐತಿಲ್ರಿ, ಅಷ್ಟು ದೂರ ನಿಂದ್ರಿಸಿದ್ಲು. ಅಲ್ಲೇ ಆ ಮೂಲೆಗಿಂತ ಒಂದಿಬ್ರು ಟೀಚರ್ ಬಂದ್ರೆ ಹತ್ತಿದ್ರು ಅವರು. ನಾ ಓಡಿ ಹೋದಿನ್ರಿ. ನಾ ಅಲ್ವಾ, ನಾನು ಇಡೀ ಬಸ್ ಸ್ಟ್ಯಾಂಡ್ನಾಗ ಇಲ್ಲೇ ನಿಂತೀನಿ, ಒಬ್ಬಾಕಿ ನಿಂತೀನಿ. ನೀವೇನು ನೀವು ಎಲ್ಲಿ ನಿಂದ್ರಿಸ, ನೀವು ನಿಂತಲ್ಲಿ ನಿಂದ್ರಸಕ್ಕಾಗತ್ತಾನ ಬಸ್ ಮೇಡಮ್ ಅವರ? ನೀವು ನಿಂತಲ್ಲಿ ನಿಂದ್ರಸಾಕತ್ತೀನಿ ಬಸ್? ಅಲ್ಲ, ನಾ ಒಬ್ಬಾಕಿ ನಿಂತೀನಲ್ಲ, ಯಾರು ಇಲ್ಲ ಇಲ್ಲಲ್ಲೇ. ನೀವು ನಿಂದ್ರಿಸಿದ್ ನೋಡಿ, ಈ ಕಡೆ ಮೂಲೆಗಿಂದ ಟೀಚರ್ ಬಂದ್ರು. ಅಕ್ಕಿ ಮೇಡಮ್ ರೀ, ಅಕ್ಕಿನೂ ನಂದು ವಿಡಿಯೋ ಮಾಡ್ಕೊತಾಳ್ರಿ. ಚಲವಾದಿ ಅನ್ನೋಕಿ ಮೇಡಮ್ ಕಂಡಕ್ಟರ್. ನಾ ಏನಂದೆ, ನಿಮ್ದು ಇದು ಎಲ್ಲಾರ್ದು ಕಂಡಕ್ಟರ್ದು ಡ್ರೈವರ್ಗಳದ್ದು ಭಾಳ ಆಗೈತಿ. ಅವ್ರು ನಾ ಅಡ್ಡಾಡ್ದಂಗೆ ಒಬ್ಬೊಬ್ರು ಮುದುಕರು ಇರ್ತಾರ, ಒಬ್ಬರು ಕದಕರು ಇರ್ತಾರ, ಓಡೋರು ಬರೋದ್ರೊಳಗೆ ಬಿಡ್ತೀರಿ, ಬಿಟ್ಟು ತಂದುಗಳನ್ನ ನಿಂದ್ರಿಸ್ತೀರಿ, ಆಟ ಆಡ್ತೀರಿ ನೀವು. ನಾನು ಸಾರಿಗೆ ಸಚಿವರಿಗೆ ಪತ್ರ ಬರೀತೀನಿ ಅಂತ ಸುಮ್ಮನೆ ಹೆದರ್ಸಾಕುತ್ತೀರಿ. ನಾ ಬಡ ವಿಡಿಯೋ ತೆಗೆದು ನನ್ನ ಫೋಟೋ ತೆಗಿತಾಳ್ರಿ ಚಲವಾದಿ ಮೇಡಮ್. ಆಮೇಲೆ ನಾ ಏನು ಮಾಡಿದ್ದೀನಿ ರೀ, ಅಕ್ಕಿ ವಿಡಿಯೋ ಮಾಡಿದೆ. ನೀವು ಅದನ್ನ ಡಿಲೀಟ್ ಮಾಡ್ರಿ, ನಾನು ನಿಮ್ಗೆ ಅಂತೇಳಿ 1 ತಾಸಿ ಮಟ್ಟ ನಿಂತು ನೋಡು. ನನ್ನ ಆಧಾರ್ ಕಾರ್ಡ್ ವಿಡಿಯೋ ಮಾಡಿದ್ರಿ ಅಕ್ಕಿ. ಇದು ರೂಲ್ಸ್ ಐತ್ರಿ ಮೇಡಮ್ ಅರ? ಆಧಾರ್ ಕಾರ್ಡ್ ಫೋಟೋ ತೆಗೆದ್ರೆ ರೂಲ್ಸ್ ಐತ್ಯಾ? ನೋಡ್ರಿ ಸಾರ್ವಜನಿಕರೇ, ಇವರು ಕಂಡಕ್ಟರ್ಗಳು ಡ್ರೈವರ್ಗಳು ನಿಮ್ದು ಫೋಟೋ ತಕ್ಕೊಂತಾರ. ನೀವು ಏನಾರ ಪ್ರಶ್ನೆ ಮಾಡಿದ್ರಂದ್ರೆ ನಿಮ್ಮ ಆಧಾರ್ ಕಾರ್ಡ್ ತೊಗೊಂಡು ಫೋಟೋ ತೆಗಿತಾರ ಅವರು, ವಿಡಿಯೋ ಮಾಡ್ಕೊತಾರ. ನೀವು ಏನಾರ ಶಿಕ್ಷಕರಿದ್ರಿ, ಏನಾರ ಯಾವ್ದಾರ ಒಂದು ಇಲಾಖೆ ಒಳಗಿದ್ರಿ ಅಂತಂದ್ರೆ
ನಿಮ್ಮ ಮೇಲಾಧಿಕಾರಿಗಳಿಗೆ ಹೇಳುವಂತ ಒಂದು ಧಮಕಿ ತೋರಿಸ್ತಾರ್ರಿ ಒಂದಿಷ್ಟು ಮಂದಿ ಕಂಡಕ್ಟರ್ಗಳು ಡ್ರೈವರ್ಗಳು. ದಯವಿಟ್ಟು ಇವ್ರ ಬಗ್ಗೆ ಸ್ವಲ್ಪ ನಿಗಾ ಇರ್ಬೇಕಂತೇಳಿ ನನ್ನೊಂದು ಸಾರ್ವಜನಿಕರಲ್ಲಿ ವಿನಂತಿ ರೀ. ಬರೋಬ್ಬರಿ ಐತ್ರಿ ಮೇಡಮ್? ಆಯ್ತು, ಇದನ್ನ ಬಿಡ್ತೀನಿ ವಿಡಿಯೋ. ಆಕಿ ಚಲೋ ಅದಿ ಮೇಡಮ್, ಹಂಗ ಮಾಡಿದ್ಲು. ಡಿಲೀಟ್ ಮಾಡುವಂತ ಬಿಡ್ಲಿಲ್ರಿ, ಡಿಲೀಟ್ ಮಾಡುವಂತ ಬಿಡ್ಲಿಲ್ಲ.